ಗದಗಿನ ಹುಣಸೆ ಮರ. ಆ ಹುಣಸೆ ಮರದಡಿ ಬಿದ್ದಿದ್ದ ಅದೊಬ್ಬ ಯುವಕ ಕೊನೆ ಉಸಿರು ಹಿಡ್ಕೊಂಡು ಒದ್ದಾಡ್ತಾ ಇದ್ದ. ಆತನನ್ನ ಬದುಕಿಸೋಕೆ ಅಂತ ಊರಿನ ಜನ ನೋಡಿದ್ರು. ಆದ್ರೆ ಯಾವುದೇ ಪ್ರಯೋಜನ ಆಗಿರ್ಲಿಲ್ಲ. ಸ್ವಲ್ಪ ದೂರ ಆತನನ್ನ ಎತ್ಕೊಂಡು ಹೋಗ್ತಾ ಇದ್ದಂತೆ ಹೆಣವಾಗಿ ಹೋಗಿದ್ದ. ಆ ಶವ ಎತ್ಕೊಂಡು ಊರಿಗೆ ಬರ್ತಾ ಇದ್ದಂತೆ ಅದೊಂದು ಹೆಜ್ಜೆ ಗುರುತು ಕೊಲೆ ಸತ್ಯ ಹೇಳಿತ್ತು. ತಾಯಿ ಹಾಗೂ ಮಗಳ ಕಹಾನಿ ಹೊರಬಂದಿತ್ತು. ರಾತ್ರೋರಾತ್ರಿ ನಡೆದ ಭೀಕರ ಸ್ಟೋರಿಯನ್ನ ಡೀಟೇಲ್ಡ್ ಆಗಿ ತೋರಿಸ್ತೀವಿ ನೋಡಿ. ಗ್ರಾಮಕ್ಕೆ ಸುಮಾರು 200 ಮೀಟರ್ ದೂರದಲ್ಲಿರೋ ರಸ್ತೆ. ಆ ರಸ್ತೆ ಬದಿಯಲ್ಲಿರೋ ಹುಣಸೆ ಮರ, ಆ ಮರದ ಪಕ್ಕದಲ್ಲೇ ಇರೋ ಕಲ್ಲು ದೊಣ್ಣೆ, ಸುತ್ತಮುತ್ತಲೂ ರೈತರ ಜಮೀನುಗಳು. ಇಂತಹ ರಸ್ತೆಯಲ್ಲಿ, ಇಂತಹ ಸ್ಥಳದಲ್ಲಿ ಇದೇ ಹುಣಸೆ ಮರದಡಿ ರಾತ್ರೋರಾತ್ರಿ ಹೆಣ ಬಿದ್ದಿತ್ತು. ಇಲ್ಲಿಂದ ಶವ ಎತ್ಕೊಂಡು ಹೋಗ್ತಿದ್ದಂತೆ ಯುವಕ ಸತ್ತು ಹೋಗಿ ಕುಟುಂಬಸ್ಥರಿಗಂತೂ ಏನಾಯ್ತು ಅಂತಲೇ ಗೊತ್ತಿರಲಿಲ್ಲ. ಹುಣಸೆ ಮರದಡಿ ಮಗ ಹೇಗೆ ಬಂದ ಅನ್ನೋದು ತಿಳಿದಿರಲಿಲ್ಲ. ಕೊನೆ ಉಸಿರು ಹಿಡ್ಕೊಂಡು ಒದ್ದಾಡುತ್ತಿದ್ದವನನ್ನ ಬದುಕಿಸಬೇಕು ಅಂತ ತುಂಬಾನೇ ಪ್ರಯತ್ನ ಪಟ್ಟರು. ಆದ್ರೆ ಏನು ಪ್ರಯೋಜನ ಆಗಿರಲಿಲ್ಲ. ಆ ಹೊತ್ತಲ್ಲಿ ಮಾಡಿದ್ದ ಪ್ರಾರ್ಥನೆ ದೇವರಿಗೆ ಮುಟ್ಟಿರಲಿಲ್ಲ. ಏನಾಯ್ತು ಅನ್ನೋದಕ್ಕೆ ಈ ಹುಣಸೆ ಮರವೊಂದೇ ಸಾಕ್ಷಿಯಾಗಿತ್ತು. ರಾತ್ರಿ ಕಳೆದು ಬೆಳಗಾಗುತ್ತಿದ್ದಂತೆ ಇದೇ ಹುಣಸೆ ಮರದಡಿ ಕಾಣಿಸಿದ್ದ ಒಂದು ಹೆಜ್ಜೆ ಗುರುತು ಇಡೀ ಪ್ರಕರಣಕ್ಕೆ ತಿರುವು ಕೊಟ್ಟಿತ್ತು. ಹೆಜ್ಜೆ ಗುರುತು ಒಬ್ಬ ವ್ಯಕ್ತಿಯದ್ದು ಅನ್ನೋದು ಊರಿನ ಜನರಿಗೆ ಗೊತ್ತಾಗಿತ್ತು. ಆ ಹೆಜ್ಜೆ ಗುರುತು ಯಾರದ್ದು? ಹುಣಸೆ ಮರದಡಿ ನಡೆದಿದ್ದೇನು ಅಪಘಾತನ, ಕೊಲೆನಾ ಅಂತ ಎಲ್ಲರೂ ಪ್ರಶ್ನೆ ಮಾಡಿಕೊಳ್ತಿದ್ರು. ಅದರಲ್ಲೂ ಹುಣಸೆ ಮರದಡಿ ಬಿದ್ದಿರೋದನ್ನ ನೋಡಿ ಕೆಲವರಿಗೆ ಮತ್ತೇನೋ ಭಯ ಶುರುವಾಗಿತ್ತು. ಆ ಭಯ, ಆ ಆತಂಕ, ಏನು ತಿಳಿಯದ ಅನುಮಾನ ಎಲ್ಲರನ್ನೂ ಬೆಚ್ಚಿ ಬೀಳಿಸಿತ್ತು. ಆದ್ರೆ ಹುಣಸೆ ಮರದಡಿ ಬಿದ್ದಿದ್ದ ಹೆಣವನ್ನ ಊರಿಗೆ ಸಾಗಿಸ್ತಾ ಇದ್ದಂತೆ ಗೊತ್ತಾಗಿದ್ದದ್ದು ಇಬ್ಬರು ಹೆಣ್ಣುಮಕ್ಕಳ ಕಹಾನಿ. ಆ ಕಹಾನಿ ಹಿಂದೆ ಇರೋದು ಅದೊಬ್ಬ ಯುವಕ ಅನ್ನೋದು. ಆ ಯುವಕ ಬೇರ್ಯಾರೂ ಅಲ್ಲ, ಈತನೇ. ಕಿವಿ ಚುಚ್ಚಿಸ್ಕೊಂಡು ಲುಕ್ ಕೊಡ್ತಿರೋ ಈ ಯುವಕನೇ ಹುಣಸೆ ಮರದ ಸ್ನೇಹಿತ. ಹುಣಸೆ ಮರದಡಿ ಏನೆಲ್ಲ ನಡೆಯಿತು ಅಂತ ಬಾಯಿ ಬಿಟ್ಟಿರೋ ಕಿರಾತಕ. ರಾತ್ರೋರಾತ್ರಿ ಹುಣಸೆ ಮರದಡಿ ರಕ್ತ ಹರಿಸಿ ಇಡೀ ಗ್ರಾಮವನ್ನೇ ಬೆಚ್ಚಿ ಬೀಳಿಸಿರೋ ಯುವಕ. ಯಾಕಂದ್ರೆ ಈ ಸ್ಟೋರಿಯ ವಿಲನ್, ಇಲ್ಲಿ ಹೆಣ ಬೀಳಿಸಿರೋ ಹಂತಕ ಈತನೇ. ಹೆಸರು ಕುಮಾರಸ್ವಾಮಿ. ಚಾಮರಾಜನಗರ ತಾಲೂಕಿನ ಕೊಕ್ಕನಹಳ್ಳಿ ಗ್ರಾಮ ನಿವಾಸಿ. ಇವನು ಕೊಂದಿರೋದು ಕೂಡ ತಮ್ಮದೇ ಗ್ರಾಮದ, ತಮ್ಮದೇ ಏರಿಯಾದ ಯುವಕನನ್ನು. ಚಾಮರಾಜನಗರ ಪೂರ್ವ ಸ್ಟೇಷನ್ ಅಲ್ಲಿ ಕೊಕ್ಕನಹಳ್ಳಿ ಅಂತ ಒಂದು ಗ್ರಾಮದಲ್ಲಿ ಮಹೇಶ್ ಎಂಬ ಯುವಕನ ಹತ್ಯೆಯಾಗಿದೆ. ಅದೇ ಗ್ರಾಮದ ಕುಮಾರಸ್ವಾಮಿ ಎಂಬ ಯುವಕ ಈ ಹತ್ಯೆಯನ್ನು ಮಾಡಿದ್ದಾನೆ ಅಂತ ಕಂಡುಬಂದಿದೆ. ಇದು ಯಾವುದೋ ಒಂದು ಕ್ಷುಲ್ಲಕ ಕಾರಣಕ್ಕೆ ತುಂಬಾ ದಿನಗಳಿಂದ ಇವರಿಬ್ಬರ ಮಧ್ಯೆ ದ್ವೇಷ ಇತ್ತು. ಇವನ ಹೆಸರು ಮಹೇಶ್, ಟ್ರ್ಯಾಕ್ಟರ್ ಡ್ರೈವರ್. ಊರಲ್ಲಿ ಎಲ್ಲರ ಮುಂದೆ ಒಳ್ಳೆ ಹುಡುಗನಂತೆ ಇರ್ತಿದ್ದ. ಪ್ರತಿದಿನ ಕೆಲಸಕ್ಕೆ ಹೋಗ್ತಿದ್ದ. ದಿನ ಬೆಳಗಾದ್ರೆ ಕುಮಾರಸ್ವಾಮಿ ಮುಖವನ್ನ ಮಹೇಶ್ ನೋಡುತ್ತಿದ್ದ. ಮಹೇಶ್ನ ಮೂತಿಯನ್ನ ಕುಮಾರಸ್ವಾಮಿ ನೋಡುತ್ತಿದ್ದ. ಅದೆಷ್ಟೋ ಬಾರಿ ಜೊತೆಯಲ್ಲಿ ಓಡಾಡಿಕೊಂಡಿದ್ದವರು. ಆದ್ರೆ ಅದೊಂದು ವಿಷಯಕ್ಕೆ, ಅದೊಂದು ಕಾರಣಕ್ಕೆ ಕಗ್ಗತ್ತಲ ರಾತ್ರಿ ವೇಳೆ ಕುಮಾರಸ್ವಾಮಿ ರಾಕ್ಷಸನಾಗಿ ಹೋಗಿದ್ದ. ಊರು ಪ್ರಶಾಂತವಾಗಿದ್ದ ಸಮಯದಲ್ಲೇ ಸೈತಾನನಾಗಿದ್ದ. ಎದುರಲ್ಲಿ ಕಾಣಿಸಿದ್ದ ಮಹೇಶ್ನ ಮೇಲೆ ಮುಗಿಬಿದ್ದಿದ್ದ. ಇದಾದ ಬಳಿಕ ಎಲ್ಲವೂ ನಡೆದಿದ್ದು ಸಿನಿಮಾ ಸ್ಟೈಲ್ನಲ್ಲಿ. ಹುಣಸೆ ಮರದಡಿ ಹರಿದ ನೆತ್ತರು. ತಮ್ಮದೇ ಏರಿಯಾದ ಯುವಕನನ್ನ ಈ ಕುಮಾರಸ್ವಾಮಿ ಕೊಂದು ಹಾಕಿದ್ದೇಕೆ? ಅಸಲಿಗೆ ಆಗಿದ್ದೇನು? ಕೊಲೆಗೆ ಕಾರಣವೇನು? ಈ ಕುಮಾರಸ್ವಾಮಿ ಬಾಯ್ಬಿಟ್ಟ ಸತ್ಯವೇನು ಅನ್ನೋ ವಿಷಯ ಕೆದಕಿದಾಗಲೇ ನೋಡಿ ಇಬ್ಬರು ಹೆಣ್ಣು ಮಕ್ಕಳ ವಿಚಾರ ಹೊರಬರೋದು. ಅವನಿಗೆ ತಾಯಿನೂ ಬೇಕಿದ್ದಳು, ಆಕೆಯ ಪುತ್ರಿಯೂ ಬೇಕಿದ್ದಳು.
ಆಗಾಗ ಮನೆ ಬಳಿ ಬಂದು ಯಮನಿಗೆ ಕೊಟ್ಟ ಆಹ್ವಾನ. ಟ್ರ್ಯಾಕ್ಟರ್ ಓಡಿಸ್ಕೊಂಡು ಜಮೀನಿನಲ್ಲಿ ಉಳುಮೆ ಮಾಡಿಕೊಂಡು ಜೀವನ ಮಾಡುತ್ತಿದ್ದ ಈ ಮಹೇಶ್ ತಾನಾಯ್ತು ತನ್ನ ಕೆಲಸವಾಯ್ತು ಅಂತ ಇದ್ದು ಬಿಟ್ಟಿದ್ದಿದ್ರೆ ಎರಡೂ ಕುಟುಂಬ ನೆಮ್ಮದಿಯಾಗಿರ್ತಿತ್ತು. ಆದ್ರೆ ಈ ಮಹೇಶ್ ಯಾರೂ ಇಲ್ಲದ ಹೊತ್ತು ನೋಡಿಕೊಂಡು ಕುಮಾರಸ್ವಾಮಿಯ ಮನೆ ಕಡೆ ಬರ್ತಿದ್ನಂತೆ. ಕುಮಾರಸ್ವಾಮಿಯ ತಾಯಿ ಹಾಗೂ ತಂಗಿಯ ಮೇಲೂ ಈ ಮಹೇಶ್ ಕಣ್ಣು ಹಾಕಿದ್ನಂತೆ. ನನಗೆ ಯುವತಿನೂ ಬೇಕು, ಅವರ ಅಮ್ಮನೂ ಬೇಕು ಅನ್ನೋ ರೀತಿ ವರ್ತಿಸಿದ್ನಂತೆ. ಬೆಕ್ಕು ಕಣ್ಮುಚ್ಕೊಂಡು ಹಾಲು ಕುಡಿದಂತೆ ಮನೆಗೆ ಹೋಗೋದು ಬರೋದು ಮಾಡ್ತಿದ್ನಂತೆ. ಇದೇ ವಿಚಾರಕ್ಕೆ ಒಂದು ದಿನ ಕುಮಾರಸ್ವಾಮಿ ಹಾಗೂ ಮಹೇಶ್ ನಡುವೆ ಗಲಾಟೆಗಳು ನಡೆದಿದ್ವಂತೆ. ವಿಷಯ ಹೊರಗಡೆ ಹೋದ್ರೆ ಊರಲ್ಲಿ ಮರ್ಯಾದೆ ಹೋಗುತ್ತೆ ಅಂತ ಬೇರೆ ವಿಷಯ ನೆಪ ಮಾಡಿಕೊಂಡು ಕುಮಾರಸ್ವಾಮಿ ಜಗಳಕ್ಕಿಳಿಯುತ್ತಿದ್ದಂತೆ. ಈ ನಡುವೆ ಮಹೇಶ್ ಮತ್ತೊಂದು ತಪ್ಪು ಮಾಡಿದ್ದ. ಕೊಲೆ ಮಾಡಿದ್ದಕ್ಕೆ ಅದು ಹೇಳಿದ ಹಿಂದೆ ಸುಮಾರು 2-3 ವರ್ಷಗಳಿಂದ ಇವರಿಬ್ಬರ ಮಧ್ಯೆ ಒಂದು ವೈಯಕ್ತಿಕವಾದ ಸಣ್ಣ ಪುಟ್ಟ ಕ್ಷುಲ್ಲಕ ಕಾರಣಕ್ಕೆ ದ್ವೇಷ ಇತ್ತು. ಆ ದ್ವೇಷ ಮತ್ತೆ ಇನ್ನೂ ಬೇರೆ ಬೇರೆ ಅನುಮಾನಗಳಿಗೆ ಕಾರಣ ಇತ್ತು. ಇವರು ಅನುಮಾನಗಳಿಗೆ ಕಾರಣಪಟ್ಟು ಮನೆ ಬಳಿ ಹೋಗಿ ಜಗಳ, ಪಿತ್ತ ನೆತ್ತಿಗೇರಿಸಿಕೊಂಡ ಯುವಕ. ಆಗಸ್ಟ್ 7ನೇ ತಾರೀಕು ಅವತ್ತು ಕೆಲಸ ಮುಗಿಸ್ಕೊಂಡು ಇಳಿ ಸಂಜೆ ಹೊತ್ತು ಮನೆಗೆ ಬಂದಿದ್ದ ಈ ಮಹೇಶ್ ಒಂದು ಎಡವಟ್ಟು ಮಾಡಿದ್ದ. ಉರಿಯುತ್ತಿರುವ ಬೆಂಕಿಗೆ ತುಪ್ಪ ಸುರಿದಂತೆ ಮಾಡಿದ್ದ. ಸುಮ್ಮನಿದ್ದ ಕುಮಾರಸ್ವಾಮಿ ಮನೆ ಬಳಿ ಹೋಗಿ ಬಾಯಿಗೆ ಬಂದಂತೆ ಬೈತಿದ್ನಂತೆ. ಕುಮಾರಸ್ವಾಮಿ ಮೇಲೆ ಜಗಳಕ್ಕೆ ನಿಂತಿದ್ನಂತೆ. ಇದರಿಂದ ಕುಮಾರಸ್ವಾಮಿ ಪಿತ್ತ ನೆತ್ತಿಗೇರಿದೆ. ಇವನನ್ನ ಹೀಗೆ ಸುಮ್ಮನೆ ಬಿಟ್ರೆ ಆಗಲ್ಲ ಅಂತ ಆ ಕ್ಷಣವೇ ನಿರ್ಧಾರ ಮಾಡಿಕೊಂಡಿದ್ದಾನೆ. ಒಂಟಿಯಾಗಿ ಸಿಗಲಿ ಅಂತ ಹಲ್ಲು ಕಚ್ಕೊಂಡು ಇದ್ದು ಬಿಟ್ಟಿದ್ದಾನೆ. ಆದ್ರೆ ಗಲಾಟೆ ನಡೆದ ರಾತ್ರಿಯೇ ಈ ಮಹೇಶ ಒಂಟಿಯಾಗಿ ಕಾಣಿಸ್ಕೊಂಡಿದ್ದ. ರಾತ್ರಿ 10:30 ಸುಮಾರಿಗೆ ಊಟ ಮಾಡಿಕೊಂಡು ಹೊರಗಡೆ ಬಂದಿದ್ದ ಮಹೇಶ್ನ ಮೇಲೆ ಮುಗಿಬಿದ್ದಿದ್ದಾನೆ. ತಲೆಗೆ ದೊಣ್ಣೆಯಲ್ಲಿ ಹೊಡೆದಿದ್ದಾನೆ. ಇದರಿಂದ ಈ ಮಹೇಶ್ ಕುಸಿದು ಬೀಳುತ್ತಾನೆ. ಯಾವಾಗ ಈ ಮಹೇಶ್ ಕುಸಿದು ಬಿದ್ನೋ ಆಗ ಕುಮಾರಸ್ವಾಮಿ ತಬ್ಬಿಬ್ಬಾಗಿ ಹೋಗಿದ್ದಾನೆ. ಕೊಲೆ ವಿಷಯ ಊರಿನ ಜನರಿಗೆ ಗೊತ್ತಾಗಬಾರದು ಅಂತ ಹುಣಸೆ ಮರದ ಸೀನ್ ಕ್ರಿಯೇಟ್ ಮಾಡಿದ್ದಾನೆ. ಹುಣಸೆ ಮರದಡಿ ಮಚ್ಚಲ್ಲಿ ಹೊಡೆದು ಮಹೇಶ್ ಸತ್ತಿದ್ದಾನೆ ಅಂತ ಬಿಟ್ಟು ಬಂದಿರ್ತಾನೆ. ನಿನ್ನೆ ಕೊಲೆಯಾದ ದಿನ ಈ ಮಹೇಶ್ ಅನ್ನೋನು ಕುಮಾರಸ್ವಾಮಿ ಅವರ ಮನೆ ಹತ್ರ ಬಂದಾಗ ಈ ಹಳೆಯ ದ್ವೇಷ ಮತ್ತು ಈ ಅನುಮಾನ ಮತ್ತು ಕುಡಿದು ಕೂಡ ಬಂದಿದ್ದ. ಮಹೇಶ್ ಏನು ಈಗ ಕುಡಿದು ಬಂದು ಗಲಾಟೆ ಮಾಡಬೇಕಾದ್ರೆ ಈ ಹಳೆಯ ದ್ವೇಷ ಮತ್ತು ಅದರ ಜೊತೆಗೆ ಅವನು ಬೇರೆ ಬೇರೆ ಅನುಮಾನಗಳಿತ್ತು. ಇನ್ಮೇಲೆ ನಮ್ಮ ಮನೆ ಹತ್ರ ಯಾಕೆ ಬರ್ತಾ ಇದ್ದಾನೆ ಅಂತ. ಈ ಅನುಮಾನಗಳ ಹಿನ್ನೆಲೆಯಲ್ಲಿ ಅವನು ಅಲ್ಲಿದ್ದಂತಹ ಕಟ್ಟಿಗೆಯಿಂದ ಮತ್ತು ಮಚ್ಚಿನಿಂದನೂ ಕೂಡ ದಾಳಿ ಮಾಡಿದ್ದಾನೆ. ಕೋಪದ ಕೈಗೆ ಬುದ್ಧಿ ಕೊಟ್ಟಿದ್ದ ಈ ಕುಮಾರಸ್ವಾಮಿ ಮತ್ತೊಂದು ಪ್ಲಾನ್ ಮಾಡ್ತಾನೆ. ಕೊಲೆ ಕೇಸ್ನಿಂದ ಬಚಾವಾಗೋಕೆ ಏನೆಲ್ಲ ಮಾಡಬೇಕೋ ಎಲ್ಲವನ್ನು ಮಾಡಿರ್ತಾನೆ. ಯಾರ ಸಹಾಯವೂ ತೆಗೆದುಕೊಳ್ಳದೆ ಒಬ್ಬನೇ ಒಂಟಿಯಾಗಿ ಕೇಸ್ ಉಲ್ಟಾ ಮಾಡೋಕೆ ಸೀನ್ ಕ್ರಿಯೇಟ್ ಮಾಡ್ತಾನೆ. ರಾತ್ರೋರಾತ್ರಿ ಒಂದು ಖತರ್ನಾಕ್ ಕಥೆಯನ್ನು ಬರೆದು ಬಿಡ್ತಾನೆ. ಹೆಗಲ ಮೇಲೆ ಶವ ಹಾಕಿಕೊಂಡು 200 ಮೀಟರ್ ದೂರ ಓಡಿದ. ಪಾಪಿ ಕುಮಾರಸ್ವಾಮಿ ಕೊಲೆ ಕೇಸ್ನಿಂದ ಬಚಾವಾಗೋಕೆ ಆಕ್ಸಿಡೆಂಟ್ ಸೀನ್ ಕ್ರಿಯೇಟ್ ಮಾಡೋಕೆ ನಿರ್ಧಾರ ಮಾಡಿದ್ದ. ಹೀಗಾಗಿ ಕುಸಿದು ಬಿದ್ದಿದ್ದ ಮಹೇಶ್ನನ್ನ ಬೇರೆಡೆ ಶಿಫ್ಟ್ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದ. ಆದ್ರೆ ಬೇರೆ ಯಾರದ್ದಾದ್ರೂ ಸಹಾಯ ಪಡೆದುಕೊಂಡ್ರೆ ವಿಷಯ ಹೊರಗಡೆ ಬಂದು ಬಿಡುತ್ತೆ, ಕೊಲೆಗಾರ ಅನ್ನೋದು ಗೊತ್ತಾಗಿ ಬಿಡುತ್ತೆ ಅಂತ ರಣರಾಕ್ಷಸನಂತೆ ಮಹೇಶ್ನನ್ನ ಹೆಗಲ ಮೇಲೆ ಹಾಕೊಂಡು ಓಣಿ ಮಧ್ಯೆ ಹೋಗಿದ್ದಾನೆ. ಬುಸುಗುಡುತ್ತಾ ರಸ್ತೆ ತನಕ ಶವ ಸಾಗಿಸೋಕೆ ನೋಡಿದ್ದಾನೆ. ಆದ್ರೆ ಈ ಕುಮಾರಸ್ವಾಮಿ ತುಂಬಾ ದೂರ ಶವವನ್ನ ಹೆಗಲ ಮೇಲೆ ಹಾಕೊಂಡು ಓಡೋಕ್ಕಾಗಿರಲಿಲ್ಲ. ಇದರಿಂದ 200 ಮೀಟರ್ ದೂರದಲ್ಲೇ ಇದೇ ಹುಣಸೆ ಮರದಡಿ ಮಹೇಶ್ನ ಹೆಣ ಇಡುತ್ತಾನೆ. ತಲೆಗೆ ಹೊಡೆದಿದ್ದಾನೆ. ತಕ್ಷಣ ಕುಸಿದು ಬಿದ್ದ ಈ ಮಹೇಶನ್ನ ಮನೆಯ ಮುಂದೆಗಡೆ ಒಂದು ಓಣಿ ಇದೆ. ಓಣಿ ಮುಖಾಂತರ ಅವನ್ನ ಸುಮಾರು ಒಂದು 200-250 ಮೀಟರ್ ದೂರ ಹೆಗಲ ಮೇಲೆ ಹಾಕೊಂಡು ಹೊತ್ಕೊಂಡು ಹೋಗ್ತಾನೆ. ಹೊತ್ಕೊಂಡು ಹೋಗಿ ಅಲ್ಲಿ ಒಂದು ಊರಿನ ಒಂದು ರೋಡ್ ಸಿಗುತ್ತೆ, ರಸ್ತೆ ಇದೆ. ಆ ರಸ್ತೆ ಕೆಳಗಡೆ ಒಂದು ಹುಣಸೆ ಮರ ಇರುತ್ತೆ. ಆ ಹುಣಸೆ ಮರದ ಕೆಳಗಡೆ ಅವನ್ನ ರಸ್ತೆ ಬದಿನಲ್ಲಿ ಹಾಕಿ ಹೋಗಿರ್ತಾನೆ. ಇವನ ಉದ್ದೇಶ ಏನಂದರೆ ಆ ರಸ್ತೆ ಬದಿನಲ್ಲಿ ಯಾಕೆ ತಗೊಂಡೋಗಲ್ಲ ಹಾಕಿದ್ದಾನೆ ಅಂದರೆ ಇದನ್ನು ಆಕ್ಸಿಡೆಂಟ್ ನಾನೇ ಮಾಡಿದ್ದೀನಿ ಆಕ್ಸಿಡೆಂಟು ಅಂತ ಹೇಳಿ ಬಿಂಬಿಸಬೇಕು. ಆ ರೀತಿ ಒಂದು ಪ್ರಯತ್ನ ಮಾಡಿದ್ದಾರೆ. ಆಕ್ಸಿಡೆಂಟ್ ಆಗಿರೋ ರೀತಿ ಸೀನ್ ಕ್ರಿಯೇಟ್ ಮಾಡೋ ಪ್ಲಾನ್ ಮಾಡಿದ್ದ. ಆದ್ರೆ ಕೊಲೆ ಮಾಡಿರೋ ಭಯದಲ್ಲಿ, ಟೆನ್ಷನ್ನಲ್ಲಿ ಏನು ಮಾಡಬೇಕು ಅಂತ ಕರೆಕ್ಟ್ ಆಗಿ ಗೊತ್ತಾಗಿರಲಿಲ್ಲ. ಕೊನೆಗೆ ನಿನ್ನ ಮಗ ರಸ್ತೆಯಲ್ಲಿ ಬಿದ್ದಿದ್ದಾನೆ, ನಾನೇ ಬೈಕ್ನಲ್ಲಿ ಗುದ್ಬಿಟ್ಟೆ, ಬನ್ನಿ ಬೇಗ ಅಂತ ಮಹೇಶ್ನ ತಾಯಿಗೆ ಫೋನ್ ಮಾಡಿ ಹೇಳಿದ್ದ.
ಇದರಿಂದ ಕುಟುಂಬಸ್ಥರೆಲ್ಲ ಮಹೇಶ್ನಿಗೆ ಆಕ್ಸಿಡೆಂಟ್ ಆಗೋಯ್ತು ಅಂತ ಸ್ಥಳಕ್ಕೆ ಓಡೋಡಿ ಬಂದಿದ್ರು. ಆದ್ರೆ ಘಟನಾ ಸ್ಥಳಕ್ಕೆ ಹೋಗಿ ನೋಡಿದ್ರೆ ಅಪಘಾತ ಅಲ್ಲ, ಕೊಲೆ ಅನ್ನೋದು ಗೊತ್ತಾಗಿತ್ತು. ತಕೋಗಿ ಹೊರಗಡೆ ಇಟ್ಬಿಟ್ರು ಸರ್, ಹೊಡೆದು ಅವನೇ ಕೊಲಗಾರನೇ ನಂಗೆ ಫೋನ್ ಮಾಡಿ ಹೇಳ್ತಾ ಸರ್ 12 ಗಂಟಲೆ ಅಲ್ಲಿ ಬಿದ್ದನ ಬಂದು ನೋಡಿ ಬನ್ನಿ ಅಂತ. ಓಡೋಗ ಗಂಟೆ ನಾವು 4 ಸೀಟು ಹೋದ್ಮು ಸರ್. ನನ್ನ ಮೈದ ನನ್ನ ಹೊರಗಿತ್ತಿ ನನ್ನ ಮಗ ಅಷ್ಟೇ ಸಹ ಎತ್ಕೊಬಂದು ನಗರಕ್ಕೆ ಆಟಲ್ಲಿ. ಅದೇನು ಗೊತ್ತಿಲ್ಲ ಸರ್, ನಮ್ಮ ಮನೆ ಬಿಟ್ಟಿದ್ಮು ಜಗಳ ಆಗಿರೋದು ನಮ್ಗೆ ನೋಡಿಲ್ಲ. ಮಧ್ಯೆ ಮಾರ್ಗ ನಡೆದಿಲ್ಲ ಸರ್, ಇದೇ ಫಸ್ಟ್ ನಡೆದಿರೋದು. ಆಕ್ಸಿಡೆಂಟ್ ಆಗೋಯ್ತು, ಕತ್ತಲಲ್ಲಿ ಕಾಣಿಸ್ಲಿಲ್ಲ, ಆಕಸ್ಮಿಕವಾಗಿ ಬೈಕ್ನಲ್ಲಿ ಗುದ್ದು ಬಿಟ್ಟೆ, ಇದರಿಂದ ಮಹೇಶ್ ಸತ್ತೋಗಿದ್ದಾನೆ ಅಂತ ಊರಿನ ಜನರನ್ನ ನಂಬಿಸೋಕ್ ಹೋಗಿದ್ದ. ಆದ್ರೆ ಅವನ ಮಾತನ್ನ ಯಾರೂ ನಂಬಿರಲಿಲ್ಲ. ಹೀಗಾಗಿ ಕುಮಾರಸ್ವಾಮಿಯೇ ಕೊಲೆ ಮಾಡಿರೋದು, ಅವನನ್ನ ಹಿಡ್ಕೊಂಡು ಬಂದ್ರೆ ಎಲ್ಲಾ ವಿಷಯ ಬಾಯ್ಬಿಡ್ತಾನೆ ಅಂತ ಊರಿನ ಜನ ಅಂದ್ಕೊಂಡಿದ್ರು. ಆದ್ರೆ ಅಷ್ಟರಲ್ಲೇ ಕುಮಾರಸ್ವಾಮಿ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದ. ಕೊಲೆ ಮಾಡಿ ಬಂದಿದ್ದೀನಿ ಅಂತ ಹೇಳಿ ಪೊಲೀಸರನ್ನ ನಡುಗಿಸಿದ್ದ. ಪೊಲೀಸರು ವಶಕ್ಕೆ ಪಡೆದುಕೊಂಡು ಯಾಕೆ ಕೊಲೆ ಮಾಡಿದೆ ಅಂತ ವಿಚಾರಿಸಿದ್ದಾರೆ. ಆಗ ಕುಮಾರಸ್ವಾಮಿ ತನ್ನ ತಾಯಿ ಹಾಗೂ ತಂಗಿಯ ಜೊತೆ ಮಹೇಶ್ ಅಕ್ರಮ ಸಂಬಂಧ ಇಟ್ಕೊಂಡಿದ್ದ, ಪದೇ ಪದೇ ಮನೆ ಬಳಿ ಬರ್ತಿದ್ದ, ಅದಕ್ಕೆ ಕೊಲೆ ಮಾಡಿದೆ ಅಂತ ಹೇಳಿದ್ದಾನೆ. ಅಂತ ಇರೋ ಸಕ್ರ ಮಾಡಾರಲ್ಲ ಅವರು, ನಮ್ಮ ತಾಯಿನೂ ಮತ್ತು ತಂಗಿನೂ ಮಡಿಕಂದ್ರೆ ಸುಳ್ಳು ಹೇಳಿರೋದು. ಈಗ ನಮ್ಗೆ ನಿಜ ಕಾಣ್ಬೇಕು ಸರ್, ಈಗ ನಮ್ಗೆ ನಿಜ ಬರ್ಬೇಕು ಸರ್, ನ್ಯಾಯ ಕೊಡಿಸ್ಬೇಕು ನಮ್ಗೆ. ಈಗ ಅವ್ರು ಮಡಿಕಂದಿರತ್ತಾನ, ಕೊಲ ಮಾಡೋರತ್ತಾನ, ನಮ್ಗೆ ನಿಜ ಬೇಕು. ಅದು ದಯವಿಟ್ಟು ನಿಜ ಮಾಡ್ಕೊಡಿ ನಮ್ಗೆ. ಈಗ ನಮ್ಗೆ ಮಂಗ ಅಂದ್ರೆ ಆಸೆ ಇಲ್ಲ ಸರ್ ನಮ್ಗೆ, ಆ ಥರ ಮಾಡಿದ್ರಲ್ಲ. ಊರ ಕುಲಸ್ಥರು ಇದ್ರು ತಾನ ಸರ್, ಅವರೇ ಮಾಡೋದು ಏನಿತ್ತು. ಈ ಹಿಂದೆ ನಡೆದಿದ್ದ ಗಲಾಟೆ, ಮನೆ ಬಳಿ ಬರ್ತಿದ್ದ ಅನ್ನೋ ಕೋಪ, ಅನುಮಾನದ ಭೂತ ಈ ಕುಮಾರಸ್ವಾಮಿಯನ್ನ ಸೈತಾನನಂತೆ ಮಾಡಿತ್ತು. ಒಂಟಿ ರಾಕ್ಷಸನಾಗಿ ಬದಲಾಯಿಸಿತ್ತು. ಕೊನೆಗೆ ಕೋಪದ ಕೈಗೆ ಬುದ್ಧಿ ಕೊಟ್ಟು ತಮ್ಮದೇ ಬೀದಿಯ ಯುವಕನನ್ನ ಕೊಂದು ಹಾಕಿದ್ದಾನೆ. ನಂತರ ಆಕ್ಸಿಡೆಂಟ್ ಸೀನ್ ಕ್ರಿಯೇಟ್ ಮಾಡೋಕ್ ಹೋಗಿ ತಗಲಾಕೊಂಡಿದ್ದಾನೆ.